ಸೊ ಈ ಪತ್ರ ಬಂದು ಬೆಳಗಾವಿಯಿಂದ ಬಂದಿದೆ. ಮಂಜುಳಾ ಅನ್ನೋರು ಬರೆದಿದ್ದಾರೆ, ಗೃಹಿಣಿಯವರು. ಸೊ ಇವರಿಗೆ ಕಳೆದ ಬಾರಿ ನಾವು ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಮಂಡಿ ನೋವಿಗೆ ಔಷಧಿಯನ್ನು ಅವರು ತಿಳ್ಕೊಂಡು ಸರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಅವ್ರಿಗೇನೆಂದರೆ ಋತುಚಕ್ರ ಸರಿಯಾಗಿ ಆಗಲ್ಲ ಅಂಥೇಳಿ ಅವರು ಪತ್ರ ಬರೆದಿದ್ದಾರೆ. ಸೊ ಇವರಿಗೆ ತಿಂಗಳ ಏನಿವತ್ತು ಋತುಸ್ರಾವ ಆಗಬೇಕಲ್ವ, ಅದು ಇಂಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮಂಜುಳಾ ಅವರವ್ರಿಗೆ ಸುಮಾರು 36 ವರ್ಷ. ಸೊ 36 ವರ್ಷದ ಸಮಯದಲ್ಲಿ ಅವ್ರಿಗೇನಾಗಿದೆ ಅಂದರೆ ಈಗ ಋತುಚಕ್ರದ ಸಮಸ್ಯೆ ಕಾಡ್ಕೊಂಡಿದೆ. ಭಾಳ ಮುಖ್ಯವಾದಂಥ ಕಾರಣ ಏನಂತಂದರೆ ಈ ಋತುಚಕ್ರದ ಸಮಸ್ಯೆ ಯಾಕೆ ಕಾಣಿಸ್ಕೊಳ್ತದೆ ಅಂದರೆ ರಕ್ತಹೀನತೆಯಿಂದ ಇದು ಕಾಣಿಸ್ಕೊಳ್ತದೆ. ಸುಮಾರು ಜನ ಮಹಿಳೆಯರು ಸುಮಾರು ಪೌಷ್ಟಿಕಾಂಶ ಭರಿತವಾದಂಥ ಆಹಾರನ ಸೇವನೆ ಮಾಡೋದಿಲ್ಲ, ಬಹಳ ಮುಖ್ಯವಾದಂಥ ಕಾರಣ. ಹಾಗೆಯೇ ಅವರು ಸರಿಯಾದ ಸಮಯಕ್ಕೆ ಊಟ ಮಾಡೋದಿಲ್ಲ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಶುಕ್ರವಾರ ಅಥವಾ ಸೋಮವಾರ ವಾರದ ದಿನಗಳು ಬಂದರೆ ಮಧ್ಯಾಹ್ನ 12 ಗಂಟೆ 1 ಗಂಟೆಗೆಲ್ಲ ಊಟ ಮಾಡ್ತಾರೆ, ಪೂಜೆ ಎಲ್ಲ ಮಾಡಿ. ಸೊ ಹಾಗೆ ಪೌಷ್ಟಿಕಾಂಶ ಭರಿತವಾದಂಥ ಆಹಾರ ತಿನ್ನೋದಿಲ್ಲ. ಆಮೇಲೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ. ಸೊ ಹಳೆ ಕಾಲದಲ್ಲಿ ನಾವು ನೋಡಿದಾಗೆ ಮನೆಯಲ್ಲಿ ಈ ಕುಟ್ಟೋದು, ಬೀಸೋದು, ಆಮೇಲೆ ಸುಮಾರು ಕೆಲಸ ಕಾರ್ಯಗಳಿರೋವು. ಸೊ ಆ ಸಮಯದಲ್ಲಿ ಏನಾಗೋದಂದರೆ ಗರ್ಭಾಶಯಕ್ಕೆ ತುಂಬ ವ್ಯಾಯಾಮ ಆಗೋದು. ಸೊ ಆವಾಗ ಏನಾಗ್ತಾ ಇತ್ತು, ಯಾರಿಗೆ ಮಹಿಳೆಯರಿಗೆ ಈ ಒಂದು ಸಮಸ್ಯೆ ಇರಲಿಲ್ಲ. ಸೊ ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಬಟ್ಟೆ ತೊಳೆಯೋಕ್ಕೆ ಮಷಿನ್ ಇದೆ, ಒಂದು ನೆಲ ಒರೆಸೋಕ್ಕೂ ಕೂಡ ಒಂದು ಮಷಿನ್ ಇದೆ. ಸೊ ಯಾರೂ ಶಾರೀರಿಕವಾಗಿ ಹೆಚ್ಚು ಶ್ರಮ ಪಡದೇ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ ಊಟ ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ. ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಅಡುಗೆ ಮನೆ ಹಾಳಾಗೋಗ್ಬಿಟ್ಟಿದೆ. ಸೊ ಅಲ್ಲಿ ನಾವು ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿತಾ ಇದ್ವಿ. ಸೊ ಓಪನ್ ಆಗಿರ್ತಕ್ಕಂಥ ಪಾತ್ರೆಗಳಲ್ಲಿ ಅಡುಗೆಗಳು ಮಾಡ್ತಾ ಇದ್ವಿ. ಮಣ್ಣಿನ ಮಡಿಕೆ ಅಥವಾ ಬೇರೆ ಸ್ಟೀಲ್ ಪಾತ್ರೆ ಆಗಿರ್ಬೋದು, ಓಪನ್ ಆಗಿರೋ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇದ್ವಿ. ಅವಾಗ ನಮಗೆ ಶರೀರಕ್ಕೆ ಸೂಕ್ತವಾದಂತಹ ಪೋಷಕಾಂಶಗಳು ಸಿಗ್ತಾ ಇದ್ವು. ಸೊ ಇವತ್ತು ತಮಗೆಲ್ಲ ಗೊತ್ತಿರುವಾಗ ಏನಾಗಿದೆ ಅಂತಂದರೆ ನಾವು ಕುಕ್ಕರ್ಗಳಲ್ಲಿ ಅಡುಗೆ ಮಾಡ್ತಾ ಇದ್ವಿ. ಬೇಳೆಕಾಳುಗಳಾಗಿರ್ಬೋದು, ಸೊಪ್ಪಾಗಿರ್ಬೋದು, ಅನ್ನ ಆಗಿರ್ಬೋದು, ಆ ಥರದವೆಲ್ಲ. ಸೊ ಅದರಲ್ಲಿ ಏನಾಗ್ತದೆ ಅಂದರೆ ನಿಮಗೆ 100ಕ್ಕೆ ಸುಮಾರು 90ರಷ್ಟು ಪೋಷಕಾಂಶಗಳು ನಾವು ಆವಿಯಾಗಿ ಹೋಗ್ತವೆ. ಅಂದರೆ ನಮಗೆ ನ್ಯೂಟ್ರಿಷನ್ ಸಿಗೋದೇ ಇಲ್ಲ ಬಾಡಿಗೆ. ಸೊ ನಾವೇನು ಅಂದ್ಕೊಂಡಿದ್ದೀವಿ, ತುಂಬ ಉತ್ತಮವಾದಂಥ ಆಹಾರ ಊಟ ಮಾಡ್ತಾ ಇದ್ದೀವಿ, ಆದರೂ ನಮ್ಗೆ ಸುಸ್ತಾಗ್ತಾ ಇದೆ ಅಥವಾ ಈ ಥರದ್ದು ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಅಂತಂದರೆ ಅದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಅದರಲ್ಲಿ ಯಾವುದೂ ಪೋಷಕಾಂಶಗಳು ಉಳಿಯೋದಿಲ್ಲ. ಸೊ ಹೀಗಾಗಿ ಸ್ನೇಹಿತರೆ, ನಾವೇನು ಮಾಡಬೇಕು ಅಂದರೆ ಒಂದು ಮನೆಯಲ್ಲಿ ನಾವು ಅಡುಗೆ ಪಾತ್ರೆಗಳನ್ನು ಚೇಂಜ್ ಮಾಡಿಕೊಂಡು ಪೋಷಕಾಂಶ ಭರಿತವಾದ ಆಹಾರ ಸೇವನೆ ಮಾಡಬೇಕು. ಸೊ ಹಾಗೆಯೇ ನಾವು ಹೆಚ್ಚು ಹಸಿರು ತರಕಾರಿಗಳನ್ನು ಮತ್ತು ರಕ್ತ ಉತ್ಪತ್ತಿ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಹಾಗೆಯೇ ಶಾರೀರಿಕ ವ್ಯಾಯಾಮವನ್ನು ಮಾಡಬೇಕು. ಈ ಮನೆ ಕೆಲಸ, ಬಟ್ಟೆ ತೊಳೆಯೋದಾಗಿರ್ಬೋದು ಅಥವಾ ಮನೆಯಲ್ಲಿ ಬೀಸೋದು, ಕುಟ್ಟೋದು, ಮತ್ತು ಹಾಗೆ ನೀವು ನೆಲ ಒರೆಸುವಂಥದ್ದು, ಮತ್ತು ಈ ಥರದ್ದು ಏನೇನು ನಮ್ಮ ಮಹಿಳೆಯರು ಹಳೆ ಕಾಲದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಲ್ವ, ಅದನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ನಾವು ಈಗ 30 ವಯಸ್ಸಾಗಿರೋದ್ರಿಂದ ಅವರು ಎಲೆ ಅಡಿಕೆ ಸುಣ್ಣವನ್ನು ತಿನ್ನೋದು ತುಂಬ ಅದ್ಭುತವಾಗಿ ನಮ್ಮ ಗರ್ಭಾಶಯವನ್ನು ಆರೋಗ್ಯಯುತವಾಗಿಡೋಕ್ಕೆ ಸಹಕಾರ ನೀಡ್ತದೆ. ಸೊ ಎಲೆ ಅಡಿಕೆ ಸುಣ್ಣ ಇದೆ ಅಲ್ವಾ, ಅದ್ಭುತ ಔಷಧಿ ಗರ್ಭಾಶಯಕ್ಕೆ. ಅದಕ್ಕೆ ಹಳೆ ಕಾಲದಲ್ಲಿ ನಮ್ಮ ತಾಯಂದ್ರು ಏನು ಮಾಡ್ತಾಯಿದ್ರು ಅಂತಂದರೆ ಸುಮಾರು ವಯಸ್ಸಾಗಿ ಹಲ್ಲಿಲ್ಲ ಅಂದರೂ ಕೂಡ ಎಲೆ ಅಡಿಕೆ ಸುಣ್ಣವನ್ನು ಅವರು ಕುಟಾಣಿಯಲ್ಲಿ ಕುಟ್ಟಿ ತಿಂತಾಯಿದ್ರು. ಅದರಿಂದ ಏನಾಗ್ತದೆ ಅಂತಂದರೆ ನಮಗೆ ಒಂದು ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗ್ತದೆ, ಮತ್ತು ಗರ್ಭವನ್ನು ತುಂಬ ಸ್ವಚ್ಛವಾಗಿಡೋಕ್ಕೆ ಈ ಸುಣ್ಣ ಅದ್ಭುತವಾಗಿ ನೆರವಾಗ್ತದೆ. ತಾವೆಲ್ಲ ನೋಡಿರ್ತೀರ, ಈ ಬಾಣಂತನ ಮಾಡಬೇಕಾದ್ರೆಲ್ಲ ಎಲೆ ಅಡಿಕೆ ಸುಣ್ಣ ಎಲ್ಲ ತಿರ್ಸ್ತಾರೆ ಗರ್ಭ ಶುದ್ಧಿ ಆಗಲಿ ಅಂತ. ಸೊ ಹಾಗೆ ನಿಮಗೆ ಪ್ರತಿದಿನ ಬೆಳಗ್ಗೆ ಏನು ಮಾಡಬೇಕು ಅಂತಂದರೆ ಒಂದು ಕ್ಯಾರೆಟು ಸುಮಾರು ಒಂದು 48 ದಿನನೋ ಅಥವಾ ಒಂದು 2-3 ತಿಂಗಳು ಕ್ಯಾರೆಟ್ ತಿನ್ನೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಸೊ ಒಂದು ಕ್ಯಾರೆಟ್ನ ಪ್ರತಿದಿನ ನಿಧಾನವಾಗಿ ಅಗದು ಹಾಳು ಹೊಟ್ಟೆಯಲ್ಲಿ ತಿನ್ನಬೇಕು. ಹಾಳು ಹೊಟ್ಟೆಯಲ್ಲಿ ಅಂದರೆ ಎದ್ದ ತಕ್ಷಣ ಹಲ್ಲುಜ್ಜೋಕ್ಕಿಂತ ಮುಂಚೆ ನಿಧಾನಕ್ಕೆ ಒಂದು ಕ್ಯಾರೆಟ್ ತಿಂದು ಒಂದು ಅರ್ಧ ಗಂಟೆ ಬಿಟ್ಟು ನೀರು ಕುಡೀರಿ, ಯಥೇಚ್ಛವಾಗಿ, ತೊಂದರೆ ಇಲ್ಲ. ಹಾಗೆ ಸಂಜೆ ಒಂದು 5 ಗಂಟೆ ಸಮಯದಲ್ಲಿ ಅಥವಾ ಒಂದು 4 ಗಂಟೆ ಸಮಯದಲ್ಲಿ ಒಂದು ದಾಳಿಂಬೆಯ ರಸ ಮಾಡಿಕೊಂಡು ಅದಕ್ಕೆ ಒಂದು ಗೋಧಿ ಕಾಳಿನಷ್ಟು ಸುಣ್ಣ ಹಾಕ್ಕೊಂಡು ನಿತ್ಯ ಕುಡಿತಾ ಬನ್ನಿ, ದಾಳಿಂಬೆ ಜ್ಯೂಸು. ಸೊ ಇದೇನು ಮಾಡುತ್ತೆ ಅಂದರೆ ಒಂದು ಶರೀರದಲ್ಲಿ ರಕ್ತ ಹೆಚ್ಚಾಗ್ತದೆ ಮತ್ತು ಸುಣ್ಣ ಗರ್ಭ ಶುದ್ಧಿ ಮಾಡ್ತದೆ. ಕ್ಯಾರೆಟು ಕೂಡ ಅಷ್ಟೇನೆ ನಿಮಗೆ ಗರ್ಭಾಶಯದಲ್ಲಿ ಏನು ಇವತ್ತು ಇಂಬ್ಯಾಲೆನ್ಸ್ ಪೀರಿಯಡ್ ಅಂತ ಹೇಳಿದಿರಲ್ವ, ಅದು ನಿವಾರಣೆ ಮಾಡ್ತದೆ. ಸೊ ಈ 2 ಮನೆ ಮದ್ದುಗಳ ಜೊತೆಗೆ ನೀವು ರಕ್ತವನ್ನು ಹೆಚ್ಚಿಸ್ಕೊಂಡು ಅಡುಗೆ ಮನೆಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನೀವು ಬದಲಾಯಿಸ್ಕೊಂಡು, ಅಂದರೆ ಈ ಮಾಡೋ ಪಾತ್ರೆಗಳಿಂದ ಮತ್ತು ಬಳಸೋ ಆಹಾರ ಧಾನ್ಯಗಳಿಂದನೂ ಕೂಡ ಬದಲಾಯಿಸ್ಕೊಂಡು ನೀವು ಶಾರೀರಿಕ ವ್ಯಾಯಾಮ ಮಾಡ್ಕೊಂಡ್ರೆ ಏನಾಗ್ತದೆ ಅಂದರೆ ಋತುಚಕ್ರ ತನ್ನಷ್ಟಕ್ಕೆ ತಾನೇ ಸರಿ ಹೋಗ್ತದೆ. ಸೊ ಇದ್ರ ಜೊತೆಗೆ ನೀವು ಸುಮಾರು ಒಂದು 5ರಿಂದ 10 ಕಪ್ಪು ತುಳಸಿ ಎಲೆ ಮತ್ತು ಒಂದು 2 ಇಂಚ್ ಉದ್ದ 2 ಇಂಚ್ ಅಗಲ ಅಲೋವೆರಾ ಜೆಲ್ಲನ್ನು ನಿತ್ಯ ಬೆಳಿಗ್ಗೆ ಈ ಕ್ಯಾರೆಟ್ ಆಗಿ ಅರ್ಧ ಗಂಟೆ ಅಥವಾ 1 ಅವರ್ ಆದಮೇಲೆ ಅದನ್ನು ಕೂಡ ಸೇವನೆ ಮಾಡಿದ್ರೆ ಏನಾಗ್ತದೆ, ಖಂಡಿತವಾಗ್ಲೂ ನಿಮ್ಮ ಗರ್ಭಾಶಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಸೊ ಈ ಮನೆ ಮದ್ದು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ. ಸೊ ಕಾರಣಾಂತರಗಳಿಂದ ಕೆಲವರಿಗೆ ಏನಾಗ್ತದೆ ಅಂತಂದರೆ ಗರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ, ಅಂದರೆ ಕೆಲವರಿಗೆ ಈಗ ಸಾಕಷ್ಟು ಸಮಸ್ಯೆಗಳಿರ್ತವೆ, ಇದು ಅಲ್ಲದೇನೆ ಗರ್ಭ ಸಮಸ್ಯೆ ಅಲ್ಲದೇ ಬೇರೆ ಕಾರಣಗಳಿಂದ ಬಂದಿದ್ದಾಗ ಅವಾಗ ನೀವು ವೈದ್ಯರನ್ನ ಸಂಪರ್ಕ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಋತುಚಕ್ರದ ಸಮಸ್ಯೆಗೆ ನೀವು ಯಾವ ರೀತಿ ಮನೆಯಲ್ಲೇ ಸಿಗ್ತಕ್ಕಂಥ ಪದಾರ್ಥಗಳಿಂದ ನೀವು
ಪರಿಹಾರ ಕಂಡುಕೊಳ್ಳಿ. ಸೊ ಹಾಗೆ ನಿಮಗೆ ಈ ಮನೆಮದ್ದನ್ನು ಪ್ರಯತ್ನ ಮಾಡಿ, ಖಂಡಿತವಾಗ್ಲೂ ನಿಮಗೆ ಸಮಸ್ಯೆ ಪರಿಹಾರ ಆಗ್ತದೆ. ಆಗದೇ ಇದ್ದರೆ ನೀವೇನು ಮಾಡಿ, ವೈದ್ಯರನ್ನ ಭೇಟಿಯಾಗಿ ನೀವು ಸಂಪೂರ್ಣ ಚಿಕಿತ್ಸೆಗಾಗಿ ಸಂಪರ್ಕ ಮಾಡಿ ಅಂತ ಹೇಳ್ತಾ